ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಇವತ್ತಿನ ಎಪಿಸೋಡ್ ಓಪನಿಂಗ್ ಅಲ್ಲೇ ಎಲ್ಲರೂ ಖುಷಿಯಾಗಿ ಹ್ಯಾಪಿ ಆಗಿದ್ರು ಅಂತಾನೆ ಹೇಳ್ಬೋದು. ಎಲ್ಲರೂ ಕಣ್ಣ ಮುಚ್ಚಲ್ಲಿ ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿ ಜಾಲಿ ಆಗಿದ್ರು. ಟಿಕೆಟ್ ಫಿನಾಲೆಯ ಒಂದು ಲಾಸ್ಟ್ ಟಾಸ್ಕ್ ನ ಬಿಗ್ ಬಾಸ್ ಅವರು ಪ್ಲಾನ್ ಮಾಡಿರ್ತಾರೆ. ಲಿಟ್ರಲಿ ಅದು ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಟಾಸ್ಕ್ ಆಗಿರುತ್ತೆ. ಏನು 4 ಜನ ಇರ್ತಾರೆ ಟಿಕೆಟ್ ಫಿನಾಲೆ ಕಂಟೆಸ್ಟೆಂಟ್ ಆದಂತಹ ಭವ್ಯ, ತ್ರಿವಿಕ್ರಮ್, ರಜತ್ ಮತ್ತೆ ಹನುಮಂತ. ಈ 4 ಜನಕ್ಕೂ ಕೂಡ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ, ಒಂದು ಗೇಮ್ ಅನ್ನ ಕೊಟ್ಟಿರ್ತಾರೆ. ನೀವು ಹಿಂದೆ ನನ್ನ ಪ್ರೋಮೋ ನೋಡಿದ್ರೆ ಅಥವಾ ಎಪಿಸೋಡ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅದೇನು ಅಂತ ಹೇಳ್ಬಿಟ್ಟು. ಅದು ಕ್ಲೈಂಬಿಂಗ್ ನೆಟ್, ಅದ್ರ ಮೇಲೆ ಹತ್ತೋಗಿ ಪೆಟ್ಟಿಗೆ ಓಪನ್ ಮಾಡಿ ಬೀಗದಿಂದ ಗೆಲ್ಬೇಕಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಆಟ ಆಡಿಸಿ ಟೈಮರ್ ನ ಇಟ್ಟಿರ್ತಾರೆ. ಯಾರು ಕಡಿಮೆ ಸಮಯದಲ್ಲಿ ಹೋಗ್ಬಿಟ್ಟು ಅಲ್ಲಿ ಫ್ಲಾಗ್ ಅನ್ನ ನೆಟ್ತಾರೆ, ಕಂಪ್ಲೀಟ್ ಮಾಡಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಗೇಮ್ ಅನ್ನ, ಅವರು ವಿನ್ನರ್. ನಾನು ಆಲ್ರೆಡಿ ಹೇಳಿದ್ದೆ ಫಿನಾಲೆ ಟಿಕೆಟ್ ಸಿಗದೆ ಹನುಮಂತಂಗೆ ಅಂತ ಹೇಳ್ಬಿಟ್ಟು. ನನ್ನ ಪ್ರೋಮೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾರು ಕ್ಯಾಪ್ಟನ್ ಆಗಿರ್ತಾರೆ ಅವರೇ ಜೈಲಿಗೆ ಕಳಿಸ್ತಾರೆ ಕಳಪೆ ಅವರನ್ನ. ಹಾಗಾಗಿ ಕೀ ಇದ್ದಿದ್ದು ನಮ್ಮ ಹನುಮಂತನ ಕೈಯಲ್ಲಿ. ಆ ಪ್ರೋಮೋದಲ್ಲಿ ನೋಡಿದ್ವಿ ನಾವು. ಹಾಗಾಗಿ ನಾನು ಹೇಳಿದ್ದೆ ಆಲ್ರೆಡಿ ನಿಮ್ಗೆ 100% ಹನುಮಂತನೇ ವಿನ್ ಆಗೋದು, ಹನುಮಂತನೇ ಫಸ್ಟ್ ಫೈನಲಿಸ್ಟ್ ಆಗಿ ಬರ್ತಾನೆ ಅಂತ ಹೇಳಿ. ಅದೇ ರೀತಿ ಆಯ್ತು. ಎಲ್ಲರೂ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ರಜತ್ಗೆ ಸ್ವಲ್ಪ ಒಂದು ವೆಯ್ಟ್ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಹಾಗೆ ಮೋಕ್ಷಿತಾ ಅವ್ರು ಹೇಳ್ತಾರೆ, ನೀವು ಫಸ್ಟ್ ಏನ್ ಕೀಗಳಿತ್ತು ಅದನ್ನ ನೆಟ್ ಮೇಲೆ ಹತ್ತಿ ತಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ನಿಂತ್ಕೊಂಡೆ ತಕೊಂಬೋದಿತ್ತ ಅಂತ ಹೇಳಿ. ಬಟ್ ರಜತ್ ಅಲ್ಲಿ ಮೇ ಬಿ ನೆಟ್ ಮೇಲೆ ಹತ್ತೆ ತಕೊಬೇಕು ಅಂತ ಅವನೇ ಅಸಂಪ್ಷನ್ ಮಾಡ್ಕೊಂಡು ಏನಾದ್ರು ಹತ್ತೆ ತಕೊಂಡ್ನ, ಅಲ್ಲಿ ಸ್ವಲ್ಪ ಹೋಯ್ತು ಅಂತಾನೆ ಹೇಳ್ಬೋದು. ಅಲ್ಲಿ ಟೈಮ್ ತುಂಬಾನೇ ಹಿಡಿತು. ಅಂಡ್ ತ್ರಿವಿಕ್ರಮು ಕೂಡ ಎಲ್ಲ ಚಕ 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 ಅಂತ ಮಾಡಾಕ್ತಾ. ಭವ್ಯಂದು ತೋರಿಸ್ಲಿಲ್ಲ, ಬಟ್ ಭವ್ಯನು ತುಂಬಾನೇ ಚೆನ್ನಾಗಿ ಮಾಡಿರ್ತಾಳೆ. ಹನುಮಂತಂದು ಲಕ್ ಅಂತಾನೆ ಹೇಳ್ಬೋದು. 2ನೇ ಕೀನ ಪಟ್ ಅಂತ ಓಪನ್ ಆಗಿ ಹೋಗ್ಬಿಡುತ್ತೆ. ಅವನು ಕೂಡ ಟಾಸ್ಕ್ ನ ತುಂಬಾ ಚೆನ್ನಾಗಿ ಆಡ್ತಾನೆ. ಇದಾದ್ಮೇಲೆ ಯಾರ್ಯಾರ್ದು ಎಷ್ಟೆಷ್ಟು ನಿಮಿಷ ಎಷ್ಟೆಷ್ಟು ಸೆಕೆಂಡ್ಸ್ ಅಂತ ಹೇಳೋದಕ್ಕೆ ಆಲ್ರೆಡಿ ನಿಮಗೆ ಗೊತ್ತಿರಂಗೆ ಚ್ಯೂಮಂತರ್ ತಂಡದಿಂದ ನಾಯಕಿ ಬಂದಿರ್ತಾರೆ. ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತುಕತೆ ಆಗುತ್ತೆ. ಮಾತುಕತೆ ಆದ್ಮೇಲೆ ಅವ್ರನ್ನ ಅನೌನ್ಸ್ ಮಾಡಕ್ ಹೇಳ್ತಾರೆ, ಯಾರು ಮೊದಲನೆಯ ಫೈನಲಿಸ್ಟ್ ಬಿಗ್ ಬಾಸ್ಗೆ ಅಂತ ಹೇಳಿ. ಅವ್ರು ಬರ್ತಾರೆ, ಸ್ವಲ್ಪ ಮಾತುಕತೆ ಎಲ್ಲ ಆಗುತ್ತೆ. ಇದಾದ್ಮೇಲೆ ಅವರು ಅನೌನ್ಸ್ ಮಾಡಕ್ ಶುರು ಮಾಡ್ತಾರೆ. ಎಷ್ಟೆಷ್ಟು ಅಂತಂದ್ರೆ ಯಾವಾಗ್ಲೂ ಅಷ್ಟೇ ನಮ್ಮ ಹಾರ್ಡ್ ವರ್ಕೌಟ್ ಆಗಲ್ಲ, ಅದ್ರ ಜೊತೆ ಲಕ್ ಇರ್ಬೇಕು ಅನ್ನೋದಕ್ಕೆ ಹನುಮಂತನೇ ಒಂದು ದೊಡ್ಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ರಜತು ಮತ್ತೆ ಭವ್ಯ ಅವ್ರದೆಲ್ಲ ಏನೋ 3 ಮಿನಿಟ್ಸ್ ಸಮಥಿಂಗ್ ಏನೋ 47 ಸೆಕೆಂಡ್ಸ್ ಈ ತರ ತಗೊಂಡಿರುತ್ತೆ. ಬಟ್ ತ್ರಿವಿಕ್ರಮ್ ಹಾಗೆ ಹನುಮಂತದ್ದು ಗುರು ಹೆಂಗಂತ ಅಂದ್ರೆ ಕೇವಲ 2 ಸೆಕೆಂಡ್ಸ್ ನ ವ್ಯತ್ಯಾಸ. 2 ಸೆಕೆಂಡ್ ಅಲ್ಲಿ ಅವನು ಚಾನ್ಸ್ ನ ಮಿಸ್ ಮಾಡ್ಕೊಳ್ತಾನೆ. ಬಟ್ ನಮ್ ಹನುಮಂತಂದು ಪ್ಯೂರ್ಲಿ ಲಕ್ ಅಂತಾನೆ ಹೇಳ್ಬೋದು. ಅಂಡ್ ಹಾರ್ಡ್ ವರ್ಕ್ ಕೂಡ ಮಾಡಿದ್ದಾನೆ. ಬಟ್ ಈ ಗೇಮ್ ಅಲ್ಲಿ ಜಾಸ್ತಿ ಮ್ಯಾಟರ್ ಆಗೋದು ಲಕ್. ಯಾಕೆಂತಂದ್ರೆ ಕೀಗಳಿರುತ್ತೆ, ಎಷ್ಟು ಕೀಗಳನ್ನ ಓಪನ್ ಮಾಡಬೇಕು ಗೊತ್ತಿಲ್ಲ. ಅವನ ಅದೃಷ್ಟ ಅಂತಾನೆ ಹೇಳ್ಬೋದು. ಪಟ್ ಅಂತ 2ನೇ ಕೀನೇ ಓಪನ್ ಆಯ್ತು. ಹಂಗಾಗಿ ತಟ್ ಅಂತ ಹೋಗ್ಬಿಟ್ಟು ಅವನು ಚುಚ್ಚಿ ಫ್ಲಾಗ್ ನ ವಿನ್ ಆದ. ಸೊ ಸ್ವಲ್ಪ ಭವ್ಯಂಗೆ ಬೇಜಾರಾಯ್ತು, ಅಯ್ಯೋ ನನಗ್ ಸಿಗ್ಲಿಲ್ವಲ್ಲ ಫಿನಾಲೆ ಟಿಕೆಟ್ ಅಂತ ಹೇಳ್ಬಿಟ್ಟು. ಬಟ್ ಹೆಣ್ಮಕ್ಳಲ್ಲಿ ಅವಳು ತುಂಬಾ ಸ್ಟ್ರಾಂಗ್ ಇದ್ಲು, ಅವಳಿಗೆ ಸಿಗ್ಬೇಕಾಗಿತ್ತು. ಬಿಕಾಸ್ ಅವಳಿಗೆ ನೀಡ್ ಇತ್ತು, ಫೈನಲಿಸ್ಟ್ ಆಗುವಂತಹ ನೀಡ್ ಇತ್ತು. ತುಂಬಾನೇ ಕಷ್ಟಪಟ್ಟಿದ್ಲು. ಇಡೀ ಬಿಗ್ ಬಾಸ್ ಮನೆಯ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಸ್ಟ್ರಾಂಗ್ ಅವಳು. ಫಿಸಿಕಲ್ ಟಾಸ್ಕ್ ಅಲ್ಲಿ ಸ್ಟ್ರಾಂಗು, ಮೆಂಟಲಿ ಸ್ಟ್ರಾಂಗು, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ಲು ಎಲ್ಲಾನು. ಸೊ ಹಾಗಾಗಿ ಅವಳಿಗೆ ಸಿಗ್ಬೇಕಿತ್ತು. ಇನ್ನು ತ್ರಿವಿಕ್ರಮ್ ಪಕ್ಕಾ ಫಿನಾಲೆಗೆ ಬರ್ತಾನೆ ಅಂತ ಗೊತ್ತು, ರಜತ್ ಬರ್ತಾನೆ ಅಂತ ಗೊತ್ತು. ಭವ್ಯನ್ ಸ್ವಲ್ಪ ಡೌಟ್ ಹೊಡಿತಿತ್ತು ಅನ್ಸುತ್ತೆ. ಅವಳಿಗೆ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯಾಕೆ ಅಂತ ಅಂದ್ರೆ ಹಿಂದಿನ 2-3 ಸೀಸನ್ಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ಹೆಣ್ಮಕ್ಳು ಗೆದ್ದಿಲ್ಲ. ನಮ್ದು ಎಲ್ಲೋ ಒಂದ್ ಕಡೆ ಇತ್ತು, ಓಕೆ ಹೆಣ್ಮಕ್ಳು ಆಗ್ತಾರಾ ಅಂತ ಹೇಳ್ಬಿಟ್ಟು. ಬಟ್ ಅದೆಲ್ಲ ಹೇಳಕ್ ಆಗಲ್ಲ, ನಾವು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಹೇಳ್ಬಿಟ್ಟು ಈ ತರ ಡಿಸ್ಕ್ರಿಮಿನೇಟ್ ಮಾಡಕ್ ಆಗಲ್ಲ. ಸೊ ಭವ್ಯನು ಸ್ವಲ್ಪ ಬೇಜಾರಾಗಿದ್ಲು. ಅಂಡ್ ಅವಳಿಗಿಂತ ಜಾಸ್ತಿ ಬೇಜಾರಾಗಬೇಕಾಗಿದ್ದು ತ್ರಿವಿಕ್ರಮ್ಗೆ. ತ್ರಿವಿಕ್ರಮು ಅಯ್ಯೋ 2 ಸೆಕೆಂಡ್ ಅಲ್ಲಿ ಕಳ್ಕೊಂಡ್ಬಿಟ್ವಲ್ಲ ನಾವು ಅಂತ ಅವನು ಬೇಜಾರಾಗ್ತಾನೆ. ಬಟ್ ಏನು ಮಾಡಕ್ ಆಗಲ್ಲ, ಗೇಮ್ ಇಸ್ ಅ ಗೇಮ್. ಸೊ ಫೈನಲಿ ಹನುಮಂತಿಗೆ ಫಿನಾಲಿಸ್ಟ್ ಆಗಿ ಶರಣ್ ಮತ್ತೆ ಅದಿತಿ ಪ್ರಭುದೇವ ಬಂದಿರ್ತಾರೆ. ಅವರು ಒಂದು ಶೀಲ್ಡ್ ಅನ್ನ ಕೊಡ್ತಾರೆ ಹನುಮಂತಂಗೆ. ಫೈನಲಿ ಹನುಮಂತು ಫ್ಯಾನ್ಸ್, ಎಸ್ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಿಕ್ತಲ್ಲಪ್ಪ ಗುಡ್ ನ್ಯೂಸ್, ಹಬ್ಬ ಮಾಡ್ಕೊಳ್ಳಿ ಎಲ್ಲರೂ. ಅಂಡ್ ನೀವೆಲ್ಲ ನೋಡ್ದಂಗೆ ಎಲ್ಲರೂ ಕೂಡ ಸ್ಪೋರ್ಟ್ಸ್ ಪ್ಯಾಂಟ್ ಅದು ಇದನ್ನ ಹಾಕೊಂಡು ಆಡ್ತಾರೆ. ನಮ್ಮ ಹನುಮಂತಣ್ಣ ಹಂಗಲ್ವೇ ಅಲ್ಲ, ಲುಂಗಿ ಕಟ್ಟದೆ, ಆ ಕಾಡು ಕಿಳಿಯದೆ, ಗೆಲ್ಲದೆ. ಚಿಂದಿ ಹನುಮಂತಣ್ಣ ಒಂಥರ ಸಕ್ಕತ್ತಪ್ಪ. ಅವನಿಗೆಲ್ಲ ಮರ ಹತ್ತಿ ಎಲ್ಲ ಅಭ್ಯಾಸ ಇತ್ತು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಇತ್ತು ಅವನಿಗೆ. ಹಂಗಾಗಿ ಟಕ್ ಟಕ 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 ಅಂತ ಮಾಡಾಕ್ಬಿಟ್ಟ. ತುಂಬಾ ಖುಷಿ ಆಯ್ತು ಹನುಮಂತಂಗ್ ಸಿಕ್ಕಿದ್ದು. ನಮಗೂ ಖುಷಿ ಇದೆ. ಒಬ್ರು ಫಿಕ್ಸ್ ಆಗಿದ್ದಾರೆ, ಇನ್ಯಾರ್ಯಾರು ಫೈನಲಿಸ್ಟ್ ಗೆ ಬರ್ತಾರೆ, ಯಾರು ಗೆಲ್ತಾರೆ, ಇನ್ 2 ವಾರ ಇದೆ, ನೋಡ್ಬೇಕು. ಅಂಡ್ ಎಲ್ಲರಿಗೂ ಒಂದೊಂದು ಬಲೂನ್ ನ ಕೊಟ್ಟಿರ್ತಾರೆ, ಅದನ್ನ ಎತ್ ಮಾಡಿಕೊಳ್ಳಿ ಅಂತ. ಬಲೂನ್ ಮೇಲೆ ಹೆಸರನ್ನ ಬರ್ತಿರ್ತಾರೆ. ಅದನ್ನ ತಗೊಂಬರಕ್ ಹೇಳ್ತಾರೆ ಎಲ್ಲರಿಗೂ. ತಗೊಂಡ್ ಬಂದ್ಮೇಲೆ ಏನು ಕೊಟ್ಟಿರೋದು ಬಲೂನ್ ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದಾಗ ಯಾರು ಅಷ್ಟಾಗಿ ಗೆಸ್ ಮಾಡಲ್ಲ. ಕರೆಕ್ಟ್ ಆಗಿ ಅವ್ರವರ ಪರ್ಸೆಪ್ಷನ್ ಇಂದ ಒಂದೊಂದು ಆನ್ಸರ್ ನ ಕೊಡ್ತಾರೆ. ಬಟ್ ಬಿಗ್ ಬಾಸ್ ಅದನ್ನ ಮನೆಗೆ ಲಕ್ಸುರಿ ಪಾಯಿಂಟ್ಸ್ ಆಗಿ ಅದನ್ನ ಕೊಟ್ಟಿರ್ತಾರೆ. ಎಲ್ರು ಕೂಡ ಬಲೂನ್ ಹೊಡೆದೋಗಂಗ್ ಇಟ್ಕೊಟ್ಟಿರ್ತಾರೆ. ಹಂಗಾಗಿ 9,000 ಲಕ್ಸುರಿ ಪಾಯಿಂಟ್ಸ್ ಅವ್ರದ್ದಾಗಿರುತ್ತೆ. ಅದಾದ್ಮೇಲೆ
ಉತ್ತಮ ಕಳಪೆಯ ಕ್ಯಾಟಗರಿ ಬರುತ್ತೆ. ಆಬ್ವಿಯಸ್ಲಿ ನೀವು ಪ್ರೊಮೋದಲ್ಲಿ ನೋಡಿರ್ತೀರಾ ಯಾರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಉತ್ತಮ ಇವ್ರಿಗೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಲಿಟ್ರಲಿ ಅವರು ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಲಿಟ್ರಲಿ ಈ ಟೈಮ್ ಚೈತ್ರಕ್ಕ ಎಲ್ಲಾರ ಜೊತೆ ಜೆಲ್ ಆಗೋದಿರ್ಬೋದು, ಟಾಸ್ಕ್ ಆಡೋದಿರ್ಬೋದು, ಎಫರ್ಟ್ಸ್ ಹಾಕೋದಿರ್ಬೋದು, ತುಂಬಾನೇ ಚೆನ್ನಾಗಿ ಆಡಿದಾಳೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಉತ್ತಮ ಅಂತ ಚೈತ್ರಕ್ಕ ತಗೊಂಡೇ ಇರ್ಲಿಲ್ಲ. ಬಾಯ್ ಬೆಡ್ಕಿ, ಜಗಳ ಗಂಟಿ, ಮಾತೆತ್ತಿದ್ರೆ ಜಗಳ ಮಾಡೋದು, ಯುದ್ಧ ಮಾಡೋದು, ಇದೇ ಆಗೋಗ್ಬಿಟ್ಟಿತ್ತು ನಮ್ ಚೈತ್ರಕ್ಕೊಂದು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಚೈತ್ರಕ್ಕ ಉತ್ತಮನ ತಗೊಂಡಿದ್ದಾಳೆ. ಪ್ರತಿಯೊಬ್ರು ಕೂಡ ಚೈತ್ರ ಉತ್ತಮ 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 ಅಂತ ಹೇಳಿದ್ದಾರೆ. ಅದ್ರಲ್ಲೂನು ನಮ್ಮ ಚೈತ್ರಕ್ಕನ್ನ ಶಿಷ್ಯ ಕೊಟ್ಟಿದ್ದು, ಗೊತ್ತಿರುತ್ತೆ ಶಿಷ್ಯ ಅಂದ್ರೆ ಯಾರು ಅಂತ, ರಜತ್ ಅವರಿಗೆ ಉತ್ತಮ ಅಂತ ಕೊಟ್ಟಿದ್ದು ತುಂಬಾನೇ ಖುಷಿ ಆಗೋಗ್ಬಿಡ್ತು ನಮ್ಮ ಚೈತ್ರಕ್ಕಂಗೆ. ಎಲ್ಲರೂ ಕೂಡ ಏನ್ ಚೈತ್ರಕ್ಕ ಉತ್ತಮ ತಗೋಬಿಟ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಬಟ್ ಕಳಪೆಗೆ ಎಲ್ಲರೂ ಕೂಡ ಪ್ರತಿಯೊಬ್ರು ಇಡೀ ಮನೆನೆ ತಗೊಂಡಿದ್ದ ಹೆಸರು ಮಂಜಣ್ಣಂಗ್ ಆಗ್ಬೇಕಾಗಿದ್ದೆ ಇದು. ಅನ್ಬಸ್ ಏನ್ ಮಾಡಕ್ಕಾಗಲ್ಲ, ಕರ್ಮ ರಿಟರ್ನ್ಸ್ ಅಂತ ಏನ್ ಹೇಳ್ತೀವಿ, ಅದ್ ಸುತ್ಕೊಂಡ್ ಬಂದು ಹೊಡಿತಾ ಇದೆ ಅಷ್ಟೇ ಇವಾಗ. ಬಟ್ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ನು 2 ವಾರಗಳಿದೆ. ಇನ್ನೂ ಫೈನಲಿಸ್ಟ್ ಆಗುವಂತಹ ಅವಕಾಶ ಇದೆ. ಯಾಕೆ ಅಂತಂದ್ರೆ ಲಾಸ್ಟ್ ಮಿನಿಟ್ ವರ್ಗು ನಾವು ಟ್ರೈ ಮಾಡ್ಬೇಕಾಗಿರುತ್ತೆ. ಗೊತ್ತಿಲ್ಲ, ಲಕ್ ಮ್ಯಾಟರ್ಸ್. ನಮ್ಮ ವಿಶ್ ಇಷ್ಟೇ, ಎಲ್ರು ಚೆನ್ನಾಗಾಡ್ಲಿ, ಯಾರಾದ್ರೂ ಗೆಲ್ಲಿ ಸೋಲಿ ನಮಗೆ ಖುಷಿನೇ. ಅಂಡ್ ಎಸ್ ನಾಳೆ ಮೇ ಬಿ ಮಂಜಣ್ಣಗೆ ಕಳಪೆ ಕೊಡೋದು ಎಲ್ಲಾನು ತೋರಿಸ್ತಾರೆ ಅಂತ ಅನ್ಸುತ್ತೆ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚ ಯಾರ್ಯಾರಿಗೆಲ್ಲ ಕಿಚ್ ಹಚ್ಚುತ್ತಾರೆ, ಯಾರ್ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ, ಮಾರಿಯಮ್ಮ ಯಾರಿಗೆ ಕಾದಿದೆ, ಯಾರು ಕುರಿ ಹಾಕ್ತಾರೆ, ಯಾರು ಕುರಿ ಮರ್ರಿ ಹಾಕ್ತಾರೆ, ಯಾರನ್ನ ಕಡಿತಾರೆ ಅದ್ ಗೊತ್ತಿಲ್ಲ. ಮತ್ತೆ ಎಲಿಮಿನೇಷನ್ ಕೂಡ ಇರುತ್ತೆ. ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅದು ಗೊತ್ತಿಲ್ಲ. ನಾಳೆ ನೋಡೋಣ ಏನಾಗುತ್ತೆ ನಾಳೆ ಕಿಚ್ಚನ ಪಂಚಾಯತಿಲಿ ಅಂತ ಹೇಳ್ತಾ, ಎಷ್ಟಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ.